ಎರಡೆರಡು ಹಬ್ಬ. ಹೌದು. ಹಬ್ಬದ ಪ್ರಿಪ್ರೇಷನ್ ಹೆಂಗಿದೆ ಅಂತ. ನಾವು ವಿಶೇಷವಾಗಿ ಜೋರಾಗಿ ಹಬ್ಬ ಮಾಡೋದು ಮನೆಯಲ್ಲಿ ಅಂದರೆ ರಂಜಾನ್ ಒಂದು ಬಿಟ್ಟರೆ ದೀಪಾವಳಿ. ತಾಯಿ ಎಲ್ಲ ಲಕ್ಷ್ಮೀ ಪೂಜೆ ಅದು ಇದು ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ಗಾಡಿ ಪೂಜೆ ಮಾಡಿ ದೀಪಾವಳಿ ಜೋರು ಮಾಡ್ತೀವಿ. ಯುಗಾದಿ ಅಷ್ಟೇ ಕಷ್ಟ ಮಾಡ್ತೀವಿ. ನಿಮ್ಮ ಫ್ಯಾಮಿಲಿ ಇದೆಯಲ್ಲ, ಯಾರೆಲ್ಲ ಲವ್ ಜಿಹಾದ್ ಅಂತ ಮಾತಾಡ್ತಾರೋ ಅಥವಾ ಯಾರೆಲ್ಲ ನಿಜವಾಗ್ಲೂ ಲವ್ ಜಿಹಾದ್ ಅಂತ ಮಾಡ್ತಿದಾರೋ ಅವ್ರೆಲ್ರಿಗೂ ಒಂದು ಮಾದರಿ. ಯಾಕೆ ಇದನ್ನ ಮಾತು ಹೇಳ್ತಿದೀನಿ ಅಂತಂದ್ರೆ, ಒಂದ್ ಕಡೆ ಪೂಜೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ನೀವು ನಮಾಜ್ ಮಾಡ್ತಾ ಇರ್ತೀರಾ. ನೀವು ರಾಜು ಸರ್ ಮೊದ್ಲೇ ಹೆಂಡತಿ ಮಗನ ಅಥವಾ ಎರಡನೇ ಹೆಂಡತಿ? ಮೊದ್ಲೇ ಹೆಂಡತಿ ಮಗ. ಇಬ್ರು ಹೆಂಡತಿ ಪ್ರೇಮ ಇದೆ, ಹೆಸರು ಪ್ರೇಮ. ಇಬ್ರು ಹೆಸರು ಪ್ರೇಮ. ಅದು ಕೋಇನ್ಸಿಡೆನ್ಸ್. ಅಷ್ಟು ಪ್ರೀತಿ ಮಾಡ್ತಿದ್ರು. ಪ್ರೇಮ ಮೇಡಮ್ ನಿಮ್ ಜೊತೆ ಹೆಂಗೆ? ನಮ್ ಜೊತೆ ಅವ್ರ ಮುಂಚೆ ಮಕ್ಕಳೇ ಇರಲಿಲ್ಲ. ಎಷ್ಟು ವರ್ಷ ಮದುವೆಗೆ ಎಷ್ಟು ವರ್ಷ ಮಕ್ಕಳಾಗಿದೆ ಹೇಳಿದ್ರೆ ಅತಿಶಯೋಕ್ತಿ ಆಗುತ್ತೆ. ಬಿಜಾಪುರ ಹತ್ರ ಒಂದು ದೇವರಿದೆ, ಅಲ್ಲಿ ಹೋಗಿ ಬಿಡ್ಕೊಂಡು ತಾಯಿ ಬೇಡ್ಕೊಂಡಿದ್ದು ನಾನು ಬಿಡ್ಕೊಂಡು. ಓ ಮೈ ಗುಡ್ನೆಸ್. ಈ ವರ್ಷ ಅವ್ರಿಲ್ಲ, ಅವ್ರು ಇಲ್ಲೇ ಇರೋ ಹಬ್ಬ ಮಾಡ್ಬೇಕು. ಕಷ್ಟ ಆಗುತ್ತೆ, ಅದು ಟ್ರೈ.